ತಿರುಗ್ಬಿಟ್ಟು ಹೇಳು ಕಾಣಿಸ್ತಾ ಇದೆ ಅಂತೇಳಿ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಅಗೇನ್ ಟು ಮೈ ಊಟಿ ಸೀರೀಸ್ ವ್ಲಾಗ್. ಊಟಿ ಟು ಕೂನೂರು ನಮ್ಮ ಟಾಯ್ ಟ್ರೈನ್ ಜರ್ನಿನ ಮುಗಿಸಿ ನಾವು ಕೂನೂರಲ್ಲಿ ಫಸ್ಟ್ ಹೋಗಿದ್ದು ಸೀಮ್ಸ್ ಪಾರ್ಕ್ಗೆ. ಟಾಯ್ ಟ್ರೈನ್ ಹಾಗೆ ನಮ್ಮ ಊಟಿಲಿ ಫಸ್ಟ್ ಡೇ ವಿಡಿಯೋಸ್ ಇನ್ನು ಯಾರಾದರೂ ನೋಡಿಲ್ಲ ಅಂತಂದ್ರೆ ಪ್ಲೀಸ್ ಒಂದ್ಸಲ ಹೋಗಿ ಚೆಕ್ ಮಾಡಿ. ಹಾಗೆ ಸೀಮ್ಸ್ ಪಾರ್ಕ್ಗೆ ಎಂಟ್ರಿ ಟಿಕೆಟ್ ಬಂದು ಅಡಲ್ಟ್ಸ್ಗೆ 75 ರುಪೀಸ್ ಇರುತ್ತೆ, ಚಿಲ್ಡ್ರನ್ಸ್ಗೆ 40 ರುಪೀಸ್ ಇರುತ್ತೆ. ಫುಲ್ಲಾ? ವಾವ್ ಬಬ್ಬು, ಸಿ ग्रीन ग्रीन, देखो ग्रीन 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 ನೀರಳು ಜೊತೆಯಲ್ಲಿ ಬಾಳೆಲ್ಲ. ಅಯ್ಯೋ ಸಾಕಾಗುತ್ತೆ ಬಬ್ಬು, ಬರೀ ಎತ್ಕೊ ಅಂದರೆ. ಅಕ್ಕ ಎತ್ಕೊಳ್ತಾಳೆ, ಹೋಗ್ತೀಯಾ? How's beautiful this? ಬಾ ಕೈ ಕೊಡು. ರನ್ 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 ರನ್. ಎತ್ಕೋಬೇಡಿ, ನಿನ್ನೆ ಥರನೇ ಮಾಡ್ತೀರಾ ಮತ್ತು ಬರೀ ಎತ್ಕೋ ಅಂತಿಲ್ಲ ಬಬ್ಬು. ಈ ಒಂದು ಸೀಮ್ಸ್ ಪಾರ್ಕ್ ಕೂಡ ಅಷ್ಟೇ ತುಂಬಾನೇ ದೊಡ್ಡದಾಗಿದೆ. ನಾವು ಫಸ್ಟೇ ಈ ಒಂದು ಪಾರ್ಕಿಗೆ ಎಂಟ್ರಿ ಕೊಟ್ಟಿದ್ರಿಂದ ಆರಾಮಾಗಿ ಎಲ್ಲ ಕಡೆ ಸುತ್ತಾಡ್ಕೊಂಡು ನೋಡಿದ್ವಿ. ಹಾಗೆ ಒಂದಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಆಸ್ ಯೂಶುವಲ್ ಸ್ಕಂದ ಯಾವಾಗ್ಲೂ ಎತ್ಕೊಂಡೇ ಇರಿ ಅಂತ ಹೇಳ್ತಿದ್ದ. ಬಟ್ ಫಸ್ಟ್ ಡೇ ಹೋಲ್ಸಿದ್ರೆ ಸೆಕೆಂಡ್ ಡೇ ಓಕೆ, ಸ್ವಲ್ಪ ತುಂಬಾ ಕಡೆ ನಡೆದಿದ್ದಾನೆ ಅವನಿವತ್ತು. ಸೊ ಮೇನ್ಲಿ ಫಾಲ್ಟ್ ಇರೋದು ನಮ್ ಕಡೆಯಿಂದಾನೆ. ಎಲ್ಲೇ ಹೋದ್ರು ಅವ್ನ ವೆಹಿಕಲ್ ಅಲ್ಲೇ ಓಡಾಡಿಸ್ತಾ ಇರ್ತೀವಿ. ಸೊ ಹಾಗಾಗಿ ಅವ್ನು ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಕಂದ ನಿನ್ ಫ್ರೆಂಡ್ಸ್ ನೋಡಿ, ಸ್ಕಂದನ್ ಫ್ರೆಂಡ್ಸು ಅಲ್ಲ, ಮತ್ತೆ ಹತ್ಬೇಕಲ್ಲ, ಅದೇ ಕಷ್ಟ. ಹೋಗೋಣವಾ ವಾಪಸ್ ರಿಟರ್ನ್? ನಿನ್ನೆ ತುಂಬಾನೇ ಟೈರ್ಡ್ ಆಗ್ಬಿಟ್ಟಿದ್ವಿ ಬಿಡಿ ಆಗ್ಲೇ ಅಲ್ವಾ? ಅಲ್ಲ ನಿನ್ನೆ ಸಿಕ್ಕಾಬೇ ಟೈರ್ಡ್ ಆಗ್ಬಿಟ್ಟಿದಲ್ಲ. ಇವಾಗ ಅಂದ್ರೆ ಬೆಳಗ್ಗೆ ಸ್ವಲ್ಪ ಎನರ್ಜಿ ಇದೆ, ರಾತ್ರಿ ನಿದ್ದೆ ಮಾಡಿದ್ಮೇಲೆ. ನೋಡೋಣ. ಈ ಮರ ಆನೆ ಮರನಾ? ಏನೇನೋ ಮರಗಳಿದೆ ಇಲ್ಲಿ. ಆಪಲ್ ಟ್ರೀನಾ? ಹಾ, ಆಪಲ್ ಟ್ರೀ. ಎಲ್ಲೋದ್ರು ಬರೀ ಹಸಿರು 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 ಹಸಿರು. ಒಟ್ನಲ್ಲಿ ಏನೋ ಒಂದು ಹೇಳ್ತಿರಲ್ಲ, ಅಲ್ಲಿ ನೋಡ್ಬೇಕಾದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಳಗಡೆ ಇವತ್ತು ಅಷ್ಟೊಂದು ಚಳಿ ಇಲ್ಲ ಅಲ್ಲ? ಫ್ರೀ ಏರ್ಸ್ಬಿಟ್ಟು ಚೆನ್ನಾಗಿ ಅನ್ಸುತ್ತೆ. ಕ್ರಾಸಾಗಿ ನಿಂತ್ಕೊಳ್ಳಿ ನೋಡಿ, ಮುದಿ ಮೇಲೆ ಕೈ ಇಟ್ಕೊಳ್ಳಿ. ಈ ಕಡೆ ಬಮ್ಮ, ಸ್ವಲ್ಪ ತಲೆ ಕೆಳಗೆ ಮಾಡಿ. ನೀವು ಸ್ವಲ್ಪ ಕೆಳಗೆ. ಅಲ್ಲ ಇನ್ನೊಂದ್ಸಲ ಲವ್ ಆಗುತ್ತೆ ನೋಡಿ. ಅಲ್ಲ, ನಿಮ್ಮ ಮುಖ ಕಾಣಿಸ್ಬೇಕು. ಹಂಗೆ ನೋಡಿ, ಹಂಗೆ ನೋಡಿ, ಹಂಗೆ ನೋಡಿ. ನೀವು ಸ್ಟೈಲ್ ಕೊಡಿ ಸ್ವಲ್ಪ. ನಾಚ್ಕೊತಿದ್ದಾರೆ ಸುಮಿತ್ರಾ ಅವರು. ಆಯ್ತು ಬಿಡಿ, ಮತ್ತೆ ಫೋಟೋ. ಈ ಒಂದು ಪಾರ್ಕ್ ಅಲ್ಲಿ ಒಂದ್ ಸ್ವಲ್ಪ ಟೈಮ್ ನ ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾ ಹೊರಟಿದ್ದು ಟೀ ಎಸ್ಟೇಟ್ ನೋಡ್ಲಿಕ್ಕೆ. ಇಲ್ಲಿ ಬರುತ್ತಾ? ಅಷ್ಟು ದಪ್ಪವಾಗಿದೆ ಅಲ್ಲ ಅದಕ್ಕೆ. ವಾವ್ ಸೂಪರ್ ಬಬ್ಬು, ವಾವ್ ಸಿ, ವಾವ್ ವಾವ್ ಸಾಕಾಗಿರಲ್ಲ. ನಾನು ಹಿಡ್ಕೊತಿದ್ದ ಕೈನಾ? ಕೈ ಕೊಡು, ನನ್ನ ಕೈ ಬಿಡಿಸ್ಕೊಬೇಡ ನೀನು.
ಈ ಒಂದು ಟೀ ಎಸ್ಟೇಟ್ಗಳಲ್ಲಿ ಸುಮಾರು ಜನ ಫೋಟೋಗ್ರಾಫರ್ಸ್ ಇರ್ತಾರೆ. ಸೊ ಜೊತೆಗೆ ಒಂದಷ್ಟು ಡ್ರೆಸ್ಗಳು ಕೂಡ ಇರುತ್ತೆ. ಸೊ ಎಸ್ಟೇಟಲ್ಲಿ ಕೆಲಸ ಮಾಡುವಂಥವ್ರು ವೇರ್ ಮಾಡುವಂಥ ಬಟ್ಟೆಗಳು ಅಂದರೆ ಅದು ಸ್ಕಾರ್ಫು ಏನೇನೋ ಇರುತ್ತೆ, ನಂಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಆ ಒಂದು ಡ್ರೆಸ್ ಎಲ್ಲ ಹಾಕೊಂಡು ಫೋಟೋಸ್ ಕೂಡ ಅವರೇ ನಮಗೆ ಶೂಟ್ ಮಾಡಿ ಕೊಡ್ತಾರೆ. ಸುಮಾರು ಜನ ಆ ರೀತಿ ಎಲ್ಲ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರು. ಲಾಸ್ಟ್ ಮೂನಾರ್ಗೆ ಹೋದಾಗ ಈ ರೀತಿ ಫೋಟೋಸ್ನ ತೆಗೆಸ್ಕೊಂಡಿದ್ವಿ ನಾವು. ಬಟ್ ಇವಾಗ ಸ್ಕಂದ ಇರೋದ್ರಿಂದ ನಮ್ಗಿಬ್ರಿಗೂ ಅಷ್ಟೊಂದೆಲ್ಲ ಪೇಷನ್ಸ್ ಇರಲಿಲ್ಲ. ಕಪಲ್ ಡ್ರೆಸ್ ಕೂಡ ಇರುತ್ತೆ ಅವ್ರ ಹತ್ರ. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಲ್ಯಾಂಪ್ಸ್ ರಾಕ್ಗೆ. ಮತ್ತೆ ಏನು ಕಾಣಿಸ್ತಾ ಇಲ್ಲ. ನಿಧಾನ ನಿಧಾನ. ಈ ಒಂದು ಲ್ಯಾಂಪ್ಸ್ ರಾಕಲ್ಲೂ ಕೂಡ ಎಂಟ್ರಿ ಟಿಕೆಟ್ ಇರುತ್ತೆ. ಇಲ್ಲೆಲ್ಲ ವಿತೌಟ್ ಟಿಕೆಟ್ ಎಂಟ್ರಿನೇ ಇಲ್ಲ ಅಂತಾನೆ ಹೇಳ್ಬೋದು. ಮೇ ಬಿ ಪರ್ ಪರ್ಸನ್ 30 ರೂಪೀಸ್ ಪೇ ಮಾಡಿದ್ವಿ ಅನ್ಸುತ್ತೆ. ಸ್ವಲ್ಪ ಒಂದು 100 to 150 ಮೀಟರ್ಸ್ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಹತ್ರನೇ ಅಲ್ವಾ ಹೋಗೋಣ ಅಂತ ಹೊರಟ್ವಿ. ಬಟ್ ಈ ಊಟಿಲಿ ಎಷ್ಟು ಚಳಿ ಇದೆ ಅಂತ ಅಂದ್ರೆ ಈ ಒಂದು ಜಸ್ಟ್ 150 ಮೀಟರ್ಸ್ ನಡ್ಕೊಂಡು ಹೋಗೋಷ್ಟರಲ್ಲಿ ಅಷ್ಟೊಂದು ನಮಗೆ ಬೆವರು ಬಂತು. ಅಂದ್ರೆ ಅಷ್ಟು ಹೈಟಲ್ಲಿ ಇರುತ್ತೆ ಇಲ್ಲಿರುವಂತ ಜಾಗಗಳು. ಸಾಕಾಯ್ತು. ಸೊ ನೋಡ್ತಾ ಇದ್ರಲ್ಲ ಈ ಒಂದು ಲ್ಯಾಂಪ್ಸ್ ರಾಕಲ್ಲಿ ಎಷ್ಟೊಂದು ಮಂಜು ತುಂಬಿಕೊಂಡಿದೆ ಅಂತ. ತುಂಬಾ ಹೈಟಲ್ಲಿ ಏನಿಲ್ಲ ಈ ಒಂದು ಪ್ಲೇಸು, ಆದ್ರೂ ನೋಡ್ತಾ ಇದ್ರಲ್ಲ ಇಷ್ಟೊಂದು ಮಂಜು ತುಂಬಿಕೊಂಡಿದೆ. ಸ್ವಲ್ಪನೇ ನಡ್ಕೊಂಡು ಹೋಗಿದ್ದು ನಾವು, ಆದರೂ ತುಂಬಾನೇ ಸ್ವೆಟ್ ಆಯಿತು. ಇಷ್ಟೊಂದು ಮಂಜು ಬೀಳೋ ಟೈಮಲ್ಲೂ ಕೂಡ ನಾವು ಒಂದಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇಲ್ಲಿ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ಹೋಗಿದ್ದು ಡಾಲ್ಫಿನ್ ನಾಯ್ಸ್ ವ್ಯೂ ಪಾಯಿಂಟ್ಗೆ. ಸೊ ನಮಗೆ ಫಸ್ಟ್ ಊಟಿಲಿ ನೋಡಿದ ಪ್ಲೇಸ್ಗಿಂತ ಕೂನೂರಲ್ಲಿ ನೋಡಿದಂಥ ಈ ಒಂದು ವ್ಯೂ ಪಾಯಿಂಟ್ಗಳ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಊಟಿಗಿನ ಕೂನೂರು ಸಕ್ಕತ್ತಾಗಿದೆ ಅಂತಾನೆ ಅನ್ನಿಸ್ತು. ಬಬ್ಬು ಸೇವಾ ಏನದು ಪೂಜಾ ಸೊ ಈ ಒಂದು ಡಾಲ್ಫಿನ್ ನೋಸ್ ವ್ಯೂ ಪಾಯಿಂಟಲ್ಲಿ ನೀವು ನೋಡ್ತಾ ಇರ್ಬೋದು ಜೆರಿ ಹರಿತಾ ಇದೆ. ಸೊ ಯಾವಾಗ ಬಂದರೂ ಫುಲ್ ಫಾಗ್ ತುಂಬಿಕೊಂಡಿರುತ್ತಂತೆ. ಲಕ್ಕಿಲಿ ನಾವು ಹೋದಾಗ ಫಾಗ್ ಸ್ವಲ್ಪ ಕ್ಲಿಯರ್ ಆಗಿತ್ತು, ಹಾಗಾಗಿ ಈ ಒಂದು ಜೆರಿ ನೋಡಲಿಕ್ಕೆ ಕಾಣಿಸ್ತು. ನೋಡ್ತಾ ಇದ್ದೀರಲ್ಲ ಆ ಒಂದು ಹಸಿರುಗಳ ಮಧ್ಯ ಫಾಗು ಹಾಗೆ ಜೆರಿ ಹರಿತಾ ಇರೋದು, ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ತೀನಿ. ಇಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಕೂನೂರಲ್ಲಿ ಇರುವಂತ ಇಂಡಿಯನ್ ಆರ್ಮಿ ಟ್ರೈನ್ ಸೆಂಟರ್ಗೆ. ಸೊ ನಾವು ಬ್ಯಾಂಗ್ಳೂರಿಂದ ಹೊರಡುವಾಗ ನಮ್ಮದೇ ಓನ್ ವೆಹಿಕಲ್ ಅಲ್ಲಿ ಬಂದಿದ್ದು. ನೆಕ್ಸ್ಟ್ ಡೇ ನಾವು ಅಲ್ಲಿ ಹೋಗ್ಬಿಟ್ಟು ಒಂದು ವೆಹಿಕಲ್ ನ ಬುಕ್ ಮಾಡ್ಕೊಂಡ್ವಿ. ಬಿಕಾಸ್ ಊಟಿಯಿಂದ ಕೂನೂರಿಗೆ ಬರಬೇಕಾದ್ರೆ ನಾವು ಟಾಯ್ ಟ್ರೈನ್ ಅಲ್ಲಿ ಬಂದಿದ್ದು. ಸೊ ಕೂನೂರಲ್ಲಿ ನಾವು ಒಂದಷ್ಟು ಜಾಗಗಳನ್ನ ನೋಡ್ಬೇಕಿತ್ತು, ಹಾಗಾಗಿ ಊಟಿಯಿಂದನೇ ನಾವು ಒಂದು ಕ್ಯಾಬ್ ನ ಬುಕ್ ಮಾಡ್ಕೊಂಡ್ವಿ. ಬೆಳಗ್ಗೆ ಅವ್ರು ನಮ್ಮ ಹೋಟೆಲ್ ಇಂದ ಪಿಕ್ ಮಾಡಿ ನಮಗೆ ರೈಲ್ವೆ ಸ್ಟೇಷನ್ ಗೆ ಡ್ರಾಪ್ ಮಾಡಿ ನಾವು ಕೂನೂರು ರೈಲ್ವೆ ಸ್ಟೇಷನ್ ರೀಚ್ ಆಗೋ ಅಷ್ಟರಲ್ಲಿ ಅವರು ಕೂನೂರು ಸ್ಟೇಷನ್ ಅಲ್ಲಿ ಇರಬೇಕಿತ್ತು. ಸೊ ಅವತ್ತಿನ ಹೋಲ್ ಡೇ ಕೂನೂರಲ್ಲಿ ನೋಡುವಂತ ಪ್ಲೇಸ್ಗಳನ್ನೆಲ್ಲ ತೋರಿಸ್ಬಿಟ್ಟು ಮತ್ತೆ ನಮಗೆ ರಿಟರ್ನ್ ಊಟಿಗೆ ಡ್ರಾಪ್ ಮಾಡಬೇಕು ಅಂತ ನಾವು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಮತ್ತೆ ನಾವು ಊಟಿಗೆ ರಿಟರ್ನ್ ಹೋಗಿ ನಮ್ಮ ವೆಹಿಕಲ್ನ ತೊಗೊಂಡು ಬರೋದೇನಿದೆ ಅದು ಸುಮ್ಮನೆ ಟೈಮ್ ವೇಸ್ಟು ಅಂತ ಹೇಳ್ಬಿಟ್ಟು ನಾವು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈ ಒಂದು ಆರ್ಮಿ ಮ್ಯೂಸಿಯಂ ಅಲ್ಲಿ ಯಾವುದೇ ರೀತಿಯ ಫೋಟೋಸು ವಿಡಿಯೋಸ್ಗೆ ಅಲೋ ಇಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಇಲ್ಲೂ ಕೂಡ ಎಂಟ್ರಿ ಟಿಕೆಟ್ ಇದೆ. ಹಾಗೆ ಒಂದು 10 ನಿಮಿಷದ ವಿಡಿಯೋನ ತೋರಿಸ್ತಾರೆ. ಆರ್ಮಿಲಿ ಯಾವೆಲ್ಲ ರೀತಿ ಟ್ರೈನಿಂಗ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅದನ್ನ ನೋಡಿದಾಗ ದೇಶಕ್ಕಾಗಿ ನಮ್ಮ ಸೈನಿಕರು ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ತಿದೀವಿ ಅಂತ ಅಂದ್ರೆ ಅವರ ಒಂದು ಪರಿಶ್ರಮ ಎಷ್ಟಿದೆ ಅಂತ ಊಹೆ ಮಾಡ್ಲಿಕ್ಕೂ ಆಗೋದಿಲ್ಲ. ಹ್ಯಾಟ್ಸ್ ಆಫ್ ಟು ಸೋಲ್ಜರ್. ಬಬ್ಬು ಹಾಗೆ ಈ ಒಂದು ಸೆಂಟರಲ್ಲಿ ಕೆಲವೊಂದಷ್ಟು ಐಟಮ್ಗಳನ್ನು ಸೇಲ್ಗೆ ಅಂತ ಇಟ್ಟಿದ್ರು. ನೋಡುವಾಗ ನನಗೆ 1-2 ವಸ್ತುಗಳು ತುಂಬಾನೇ ಇಷ್ಟ ಆಯಿತು. ತುಂಬ ಜನರಿಗೆ ಗೊತ್ತಿರುತ್ತೆ ಆರ್ಮಿ ಕ್ಯಾಂಟೀನಲ್ಲಿ ಸೇಲ್ ಮಾಡುವಂಥ ಪ್ರಾಡಕ್ಟ್ಗಳು ಕ್ವಾಲಿಟಿ ಏನಿದೆ ಹಾಗೆ ಪ್ರೈಸ್ ಕೂಡ ಅಷ್ಟೇ ಬೆಸ್ಟ್ ಆಗಿರುತ್ತೆ ಅಂತಾನೆ ಹೇಳ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಶೋ ಪೀಸಸ್ಗಳಿತ್ತು. ಸೊ ಎಲ್ಲದನ್ನು ನೋಡ್ತಾ ಬರುವಾಗ ಪರ್ಟಿಕ್ಯುಲರ್ ಆಗಿ ನನಗೆ ಒಂದು ವಸ್ತು ತುಂಬಾನೇ ಇಷ್ಟ ಆಯಿತು. 3 ಸ್ಕ್ರೂ ಟೈಟ್ ಮಾಡಬೇಕಲ್ಲ, ಟೈಟ್ ಮಾಡಬೇಕು. ಆವಾಗ ಇದು ಕರೆಕ್ಟ್ ಲೆವೆಲಲ್ಲಿ ನಿಲ್ಲುತ್ತೆ. ಆಮೇಲೆ ಇದನ್ನ ಅನ್ಸ್ಕ್ರೂ ಮಾಡಿ ಈಗ ಟೈರ್ ಹಾಕ್ಬಿಡ್ಬೇಕು.
ಈ ಒಂದು ಪಿರಂಗಿ ಏನಿದೆ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಾನು ಈ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದೆ. ಸುಮಾರು ದಿನಗಳಿಂದ ಅನಿಸ್ತಾ ಇತ್ತು ಈ ಥರ ಒಂದು ಪಿರಂಗಿನ ಮನೇಲಿ ಇಟ್ಕೋಬೇಕು ಅಂತ ಹೇಳಿ. ಇದು ತುಂಬ ಹಳೇ ಕಾಲದ ಮಾಡೆಲು, ಇವಾಗ ಯಾವ ರೀತಿ ಇದೆ ಅಂತ ನಂಗೆ ಅಷ್ಟು ಗೊತ್ತಿಲ್ಲ, ಬಟ್ ಒಂದೊಳ್ಳೆ ಆಂಟಿಕ್ ಲುಕ್ ಕೊಡುತ್ತೆ ಮನೆಗೆ. ಇನ್ನು ಖುಷಿ ವಿಚಾರ ಏನಪ್ಪಾ ಅಂತ ಅಂದರೆ ತಮಿಳ್ನಾಡಲ್ಲಿ ತುಂಬ ಜನ ಕನ್ನಡಿಗರಿದ್ದಾರೆ. ಸೊ ನಾವು ಎಲ್ಲೇ ಹೋದಾಗಲೂ ಕನ್ನಡದಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೆ, ಅವರು ಕೂಡ ಕನ್ನಡದಲ್ಲೇ ಆನ್ಸರ್ ಮಾಡ್ತಾ ಇದ್ರು ನಮಗೆ. ನಾನು ಬೇರೆ ತಮಿಳ್ನಾಡಿಗೆ ಬಂದಿದ್ದೀನಿ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಇದೊಂದು ನಮಗೆ ತುಂಬಾ ಖುಷಿ ವಿಚಾರ ಅಂತ ಅನ್ನಿಸ್ತು. ಸೊ ಎಲ್ಲರೂ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೆ, ನೀವೇನೇ ಕೇಳಿದ್ರು ಕೂಡ. ಇನ್ನು ಇಲ್ಲಿರುವಂಥ ಆರ್ಮಿ ಸೆಂಟರ್ಗಳು ಅಷ್ಟೇ ಎಷ್ಟು ನೀಟಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ ಅಂತ ಅಂದರೆ ನೋಡಿದ್ರೇ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ಕಿಟ್ಟಿ ವ್ಯಾಲಿ ಅಂತ. ಇದು ಕೂಡ ಒಂದು ವ್ಯೂ ಪಾಯಿಂಟೇ. ಕಿಟ್ಟಿ ವ್ಯಾಲಿ, ಕಿಟ್ಟಿ ವ್ಯಾಲಿ, ಕಿಟ್ಟಿ ಕಿಟ್ಟಿ ವ್ಯಾಲಿ. ಈ ಒಂದು ಪ್ಲೇಸಲ್ಲಿ ಬೈನಾಕ್ಯುಲರ್ನ ಇಟ್ಟಿದ್ದಾರೆ. ಆ ಒಂದು ಬೈನಾಕ್ಯುಲರಲ್ಲಿ ನೋಡಿದ್ರೆ ನಮಗೆ ಮೈಸೂರು ಪ್ಯಾಲೇಸ್ ಕಾಣಿಸುತ್ತಂತೆ. ಸೊ ನೋಡೋಣ ನಮಗೆ ಕಾಣಿಸ್ತಾ ಇಲ್ವಾ ಅಂತ ನಿಮ್ಗೆ ಹೇಳ್ತೀನಿ. ಕಾಣಿಸ್ತಾ? ಏನ್ ಕಾಣಿಸುತ್ತೆ? ಚರ್ಚ್. ಕಾಣಿಸ್ತಾ? ಏನ್ ಕಾಣಿಸ್ತಾ? ಯಾವ ಟೈಮ್? ಎಲ್ಲಿ 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 ಕಾಣಿಸ್ತಾ? ಆ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆ? ಏನ್ ಚರ್ಚ್ ಇದು? ಯಾವ ಚರ್ಚು? ಚರ್ಚ್ ಅಂದ್ರೆ ತಿರುಗ್ಬಿಟ್ಟು ಹೇಳು ಕಾಣಿಸ್ತಾ ಇದೆ ಅಂತೇಳಿ. ಆ ಫೋಟೋ ನೋಡಿ ಒಂದ್ಸರಿ, ಅಲ್ಲಿ ಫೋಟೋ ನೋಡಿ. ಮುಟ್ಬೇಡ ಮುಟ್ಬೇಡ ಮುಟ್ಬೇಡ. ದೇವ್ರದ್ದು ಗಾಳಿಯೋ ಗಾಳಿಯೋ ಅಂತ ಒಂದು ಸಾಂಗ್ ಮಾಡ್ಬೇಕು, ಸಖತ್ತಾಗಿದೆ. ಸೊ ನಾವು ಅಂದ್ಕೊಂಡಿದ್ವಿ ಈ ಒಂದು ಬೈನಾಕಲರಲ್ಲಿ ನೋಡಿದಾಗ ಚಾಮುಂಡಿ ಬೆಟ್ಟ ಮತ್ತು ಮೈಸೂರು ಪ್ಯಾಲೇಸ್ ಕಾಣಿಸುತ್ತೆ ಅಂತ. ಇಲ್ಲ, ಅಲ್ಲಿ ನೋಡಿದಾಗ ಕಾಣಿಸಿದೆ ಬೇರೆ. ಅಲ್ಲೇ ಇರುವಂಥ ಬೇರೆ ಪ್ಲೇಸಸ್ಗಳನ್ನ ಅವ್ರು ತೋರಿಸಿದ್ರು ನಮಗೆ, ಬಟ್ ಅದು ಯಾವುದು ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇವತ್ತು ನಾವು ನೋಡಿದಂಥ ಲಾಸ್ಟ್ ಪ್ಲೇಸ್ ಇದು ಕೂನೂರಲ್ಲಿ ಕಿಟ್ಟಿ ವ್ಯಾಲಿ. ಸೊ ಇಷ್ಟೆಲ್ಲ ನೋಡಿಕೊಂಡು ನಮಗಿನ್ನ ತುಂಬಾ ಟೈಮ್ ಇತ್ತು. ಊಟಿಗೆ ಹೋಗೋಣ ಮತ್ತು ಯಾವ್ದಾದ್ರು ಪ್ಲೇಸಸ್ ನೋಡೋದಿದ್ರೆ ನೋಡೋಣ ಅಂತ ಹೇಳಿ ಊಟಿಗೆ ಹೋಗಿ ಬೊಟಾನಿಕಲ್ ಗಾರ್ಡನ್ ಕಡೆ ಹೋದ್ವಿ. ಸೊ ಆಲ್ಮೋಸ್ಟ್ ಸಂಜೆ 4:15 ಆಗ್ತಾ ಇತ್ತು. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಊಟಿಲಿ ಮೇನ್ ಥಿಂಗ್ ಏನು ಅಂತ ಅಂದರೆ ಸಂಜೆ 5:30-6 ಗಂಟೆ ಮೇಲ್ಪಟ್ಟು ಎಲ್ಲ ಜಾಗಗಳು ಕ್ಲೋಸ್ ಆಗುತ್ತೆ. ಹಾಗೆ ನಿಮಗೆ ಯಾವುದೇ ಜಾಗಕ್ಕೂ ಎಂಟ್ರಿ ಕೂಡ ಇರೋದಿಲ್ಲ. ತುಂಬಾ ದೊಡ್ಡದಾಗಿರುವಂಥ ಗಾರ್ಡನ್ ಇದು. ಇದು ನೋಡಿದಾಗ ನನಗೆ ಫಸ್ಟ್ ನೆನಪಿಗೆ ಬಂದಿದ್ದು ಅಂತ ಅಂದರೆ ನಮ್ಮ ಬ್ಯಾಂಗ್ಳೂರಲ್ಲಿರುವಂಥ ಲಾಲ್ಬಾಗು. ಸ್ವಲ್ಪ ಸಿಮಿಲರ್ ಅಂತಲೇ ಅನ್ನಿಸ್ತು ನನಗೆ. ಈಗ ಅದೇ ಹೇಳ್ದಂಗೆ ಇಲ್ಲಿಂದ ಹೋದ ತಕ್ಷಣ ಎಷ್ಟೊತ್ತಾಗುತ್ತೋ ಅಷ್ಟು ಗಂಟೆಗೆ ಡೈರೆಕ್ಟಾಗಿ ಹೋಗೋದು. ಇಷ್ಟ ಯಾರ್ದ ಜೊತೆ ಸ್ಕಂದ
ಮುಗಿಸ್ಕೊಂಡು ರೂಮ್ಗೆ ಹೋದ್ರೆ ಹೆಂಗ್ ಉರುಳ್ತಾವ್ರ ನೋಡು ಬಬ್ಬು ಅಲ್ಲೆಲ್ಲ. ಹೆಂಗ್ ಬಿಟ್ಟು ಸೇಮ್ ಟೈಮೇ ಬಿಡೋಣ. ಸೇಮ್ ಟೈಮ್ 7:30 ಎಷ್ಟು ಗಂಟೆಗೆ ಬಿಡೋಣ ತೊಂದರೆ ಇಲ್ಲ. ಸ್ಕಂದ ಬಬ್ಬಲ್ ಬೇಕು ನಿಂಗೆ. ವಿಡಿಯೋ ಕಾಲ್ ಮಾಡಿ ತೋರಿಸಿ ಮನೇಲಿ ಓಡಾಡ್ತಿದ್ದಾನೆ ಅಂತ. ಇನ್ನು ಇವತ್ತಿನ ನಮ್ಮ ಲಾಸ್ಟ್ ಡೆಸ್ಟಿನೇಷನ್ ಇದು. ಇಲ್ಲಿಂದ ಎಲ್ಲೂ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಸುಮಾರು ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ನೋಡ್ತಾ ಇದ್ದೀರಲ್ಲ, ಸ್ಕಂದ ಕೂಡ ತುಂಬಾನೇ ಎಂಜಾಯ್ ಮಾಡ್ತಿದ್ದ ಈ ಒಂದು ಪ್ಲೇಸ್ನ. ಅವನಿಗೆ ಎಲ್ಲಿ ಅಲ್ಲಿ ಸುತ್ತಿ ತುಂಬಾನೇ ಇರಿಟೇಷನ್ ಆಗ್ತಾ ಇತ್ತು. ಸೊ ಈ ರೀತಿ ಓಪನ್ ಆಗಿರೋ ಸ್ಪೇಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಎಲ್ಲ ಕಡೆ ಓಡಾಡ್ಕೊಂಡು ಆರಾಮಾಗಿದ್ದ ಅವನು. ಇನ್ನು ಸಂಜೆ ಆಗ್ತಾ ಊಟಿ ಕ್ಲೈಮೇಟ್ ಬಗ್ಗೆ ಹೇಳೋದೇ ಬೇಡ, ಅದ್ಭುತವಾಗಿತ್ತು ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ಡೇ ಊಟಿಲಿ ಯಾವೆಲ್ಲ ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ ಅನ್ನೋದರ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.